ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಎಡಗಾಡಿ ಸಮಾಜದ ದಲಿತ ಬಂಧುಗಳು, ತಾಯಂದಿರು, ಸಹೋದರರು, ಯುವಕರು ಹಿರಿಯರೆಲ್ಲರೂ ಬಂದಿದ್ದರು. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷನೇ ಇವತ್ತು ನಮಗೆ ಒಳ್ಳೆಯದನ್ನು ಮಾಡ್ಯಾರ, ಕಾಂಗ್ರೆಸ್ ಪಕ್ಷದಲ್ಲೇ ವಿಶ್ವಾಸ ಇದೆ ಹೇಗೆ ಅಂತ ಹೇಳಿದ್ರೆಲ್ಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತೇಳಿ ತಿಮ್ಮಾಪುರ ಅವ್ರ ನೇತೃತ್ವದಲ್ಲಿ ಹೇಳಿದ್ದಾರೆ. ಯಾರಿಗೆ ಅವ್ರಿಗೆ ಎಡಗೈದವ್ರಿಗೆ ಏನು ಮಾಡಿದಾರ ಸರ್? ಇವತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಅವರೆಲ್ಲರೇ ಹೋಗಿ ಪಾರ್ಲಿಮೆಂಟ್ನಲ್ಲಿ ರೈಲ್ವೆ ಬಗ್ಗೆ ಬೇಡ, ತೋಟಗಾರಿಕೆ ಬಗ್ಗೆ ಬೇಡ, ಆಲಮಟ್ಟಿ ಬಡೆ ಬೇಡ, ಇದೊಂದು ಮೀಸಲು ಮತಕ್ಷೇತ್ರ. ಈ ಮೀಸಲು ಮತಕ್ಷೇತ್ರ ಇರುವಂಥ ದಲಿತರು ಎಡಗೈ ಇರ್ಬೋದು, ಬಲಗೈ ಇರ್ಬೋದು, ಇನ್ನಿತರ ಎಲ್ಲ ನಮ್ಮದ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾರ, ಅವ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದಾರ, ಅದನ್ನೂ ಮಾಡಿಲ್ಲ. ಹೀಗಾಗಿ ಅವ್ರಿಗೂ ಯಾರಿಗೂ ವಿಶ್ವಾಸ ಇಲ್ಲ. ಇವತ್ತು ದಲಿತ ಎಡಗಯ ಬಲಗಯ ಎಲ್ಲ ಒಂದೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ, ಜಗಜೀವನ್ ರಾಮ್ ಒಂದೇ, ಎಲ್ಲರೂ ಕೂಡಿ ಅವತ್ತು ಏಕ ಹೊಡ್ಯಾಕತ್ತಾರೆ ಓಟ. ಏಕ ಗೊತ್ತಲ್ಲ, ಒಂದು ಬಾಜು ಟಮ ಟಕ ಟಕ್ ಟಕ ಟಕ್ ಸ್ವಾಭಾವಿಕವಾಗಿ ಮೋದಿ ಅವ್ರಿಗೆ ಉತ್ತರ ಕೊಡಂತ ಹೇಳ್ರಿ, ಬಾಯಿ ಅವ್ರ ಬೇನೋ ಅಂತ ಹೇಳ್ರಿ. ऐसा हमारा पेट्रोल रेवन्ना ने किया, हमारे को पहले ही मालूम था, फिर भी हम टिकट दिया उनको. ಮೊದಲೇ ಗೊತ್ತಿತ್ತು, ಮೊದಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಿತ್ತಂದ್ರೆ ಟಿಕೆಟ್ ಕ್ಯೂ ದಿಯಾ ಉಸ್ಕೋ, ಯಾಕೆ ಕೊಟ್ರಿ ಟಿಕೆಟು ಕೇಳಿರಲ್ಲ ಮಾಧ್ಯಮದವ್ರು ನೀವು. ಅದು ಮಾಡೋರು ನೀವು ಕ್ರಮ ಕೈಗೊಳ್ಳೋರು ನಾವು ತೊಯ್ಕೋತೀವಿ. ನಾವು ಈಗ ಸೈಟ್ ರಚನೆ ಮಾಡಿದ್ದೀವಿ, ನಾವು ಹೊರಗೆ ಬಂದು ಕೂಡಲೇ ಮಾಡಿದ್ದೀವಿ. ನಾವು ಇಮಿಡಿಯೇಟ್ಲಿ ತಡನ ಮಾಡಿಲ್ಲ ನಾವು ಅದನ್ನು. ನಿಮಗೂ ಗೊತ್ತದ ಏನ್ರಿ ಹೇಳ್ತಾರ ಅಂತ ಕೇಳೋದದ. ನಿಮ್ಮ ದಡ್ರ ನಿಮ್ಮ ಮಾಧ್ಯಮದವ್ರು ಏನು ದಡ್ರ ತಿಳ್ಕೊಂಡಾರ? ಅಮಿತ್ ಶಾ ಪೆದ್ರ ತಿಳ್ಕೊಂಡಾರ ನಿಮ್ಮನ್ನ ಏನಂತ? ಅಂದ್ರೆ ಮಾಡಿದವ್ರ ಮ್ಯಾಗ ಕ್ರಮ ಬೇಡ, ಬಿಟ್ಟವ್ರ ಗುರುತು ಕ್ರಮ ಬೇಕು. ಒಳ್ಳೇದವು. ನಮ್ಮ ಕಾಂಗ್ರೆಸ್ದವ್ರಿಗೆ ಏನೂ ಕೈವಾಡಿಲ್ಲ. ಅದು ಅವರು ಮಾಡಿದಂಥ ಕೃತ್ಯ ಅದು ಇವತ್ತು ಹೊರಗೆ ಬಂದಿದೆ. ಕಾಂಗ್ರೆಸ್ಗೂ ಇದಕ್ಕೇನೂ ಸಂಬಂಧ ಇಲ್ಲ. ರಮೇಶ್ ಜಾರಕಿಹೊಳಿ ಮಾತಾಡಿದ್ರು ಸರ್, ಮಾತಾಡುವಾಗ ಇದೇ ವಿಚಾರವಾಗಿ ರಕ್ತ ಭಾಳ ಖುದ್ದು ಹೋಗ್ಯದ. ಈ ವಿಚಾರದಾಗ ನಾನು ಎಲೆಕ್ಷನ್ ಮುಗಿದಂದ್ರೆ ಈ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ಕೋತೆ ಬಂದಾರ. ನೋಡ್ತೀರಿ, ಟ್ರೇಲರ್ ಬಿಡ್ತೀನಿ, ಟ್ರೇಲರು ಇಲ್ಲ, ಪಿಕ್ಚರು ಇಲ್ಲ ರಮೇಶ್ ಜಾರಕಿಹೊಳಿ ಅವ್ರದ್ದು. ಬರೀ ಹೆಂಗೆ ಆಗ್ಯದ, ಬರೀ ಹೇಳೋದಾಗ್ಯದ. ಮಾಡೋದಿದ್ರೆ ಮಾಡಿಬಿಡುವಮ್ಮೆ ಒಲಿ. ಸುಮ್ಮನೆ ಯಾಕೆ ಹೇಳ್ತೀರಿ? ಸುಮ್ಮನೆ ಅಸಹ್ಯ ಆಗತ್ತಾರ ಅವರು ರಮೇಶ್ ಜಾರಕಿಹೊಳಿ. ಬರೀ ನಾ ಹಂಗೆ ಮಾಡಿ ತೋರಿಸ್ತೀನಿ, ಹಿಂಗೆ ಮಾಡಿ ತೋರಿಸ್ತೀನಿ ಅಂತೇಳಿ ಹೇಳೋದು ಮಾಡಿ ತೋರಿಸೊಮ್ಮೆ ನೋಡೋದು. ಯಾಕೆ ಚುನಾವಣೆದಾಗ ಬಿಡಲ್ಲ? ಅವ್ರು ಚುನಾವಣೆದಾಗ ಬಿಟ್ಟಾರಲ್ಲ, ಈಗ ಚುನಾವಣೆ ನೀವು ಬಿಟ್ಟು ತೋರಿಸ್ರಿ. ಸುಮ್ಮನೆ ಹೇಳೋದು. ರಮೇಶ್ ಜಾರಕಿಹೊಳಿ ಅವ್ರನ್ನ ಯಾರು ಗಂಭೀರವಾಗಿ ಪರಿಗಣಿಸೋಂಗಿಲ್ಲ ಅವ್ರು ಹೇಳಿಕೆ. ಎಲೆಕ್ಷನ್ ಮುಗಿದ ನಂತರ ಸರ್ಕಾರ ಪತನ ಆಗುತ್ತೆ ಸರ್, ರಾಜ್ಯ ಸರ್ಕಾರ ಹೇಳ್ತಾರೆ ಸರ್ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿಗೆ ಹೇಳ್ರಿ, ಇದು ಹುಣಸಿ ಕಪ್ಪಲ್ಲಿದೆ, ಪುಟಾಣಿ ಶೇಂಗಾ ಅಲ್ಲ ಸರ್ಕಾರ ಅನ್ನೋದು. 60 MLAಗಳು ಬೇಕೀಗ ಒಂದು ಸರ್ಕಾರಕ್ಕೆ ಕೊಡ್ಬೇಕಂದ್ರೆ. ಈಗ JDSನವರೇ 15 ಮಂದಿ ಆ ಪಕ್ಷ ಇದೆಲ್ಲ, ರೇವಣ್ಣ ಯಾರು ಪ್ರಜ್ವಲ್ ಕೇಸ್ ಅಂದಾಗ ಅವ್ರು ಬರಾಕ್ತಾ ಇರ್ತಾರೆ. BJPಯಾಗ ಈಗ ನಿಮ್ಗೆ ಗೊತ್ತದ ಕೆಲವು ಮಂದಿ ಈಗಾಗಲೇ ನಮ್ಮ ಕೂಡ ಅದಾರ. 70-75 ಆಯಿತು. 70-75 ಜನ ಮೆಂಬರ್ಶಿಪ್ ಕಳ್ಕೊಂಡ ಬರಾಕೇನು ಹುಡುಗಾಟ ತಿಳ್ಕೊಂಡ್ರ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ರಿ, ಒಂದು ಟ್ರೇಲರ್ ಒಂದು 5 ಮಂದಿ ತೊಗೊಂಬರ್ರಿ ನೀವು ಮೊದಲ, ಏನ್ರಿ ಅವಾಗ ಸರ್ಕಾರ ಬರ್ತದೆ ನೋಡೋಣ. ಪಿಕ್ಚರ್ ಅಂತೂ ಬೇಡ ಆಗಂಗಿಲ್ಲ ನಿಮ್ಮ ಕಡೆ. ಟ್ರೇಲರೇ ಮಾಡಿ ತೋರಿಸ್ರಿ ಒಂದು 5 ಮಂದಿ ಮೇಲೆ ನೋಡೋಣ. ಹಾಂ ಬರ್ತಾರೆ, ಸಾಪ್ ಆಗುತ್ತವು. ವೈಂಡ್ ಅಪ್ BIF ಅವ್ರಿಗೆ ಕಳಿಸೋದೇ ಅದು. ಮಾಡೋಕೆ DK ಶಿವಕುಮಾರ್ ಇದನ್ನು ಮಾಡಕ್ಕೆ ಹೇಳಿರ? ಮಾಡೋದು ನೀವು ನಿಮ್ಗೇನು ಮಾಡತ್ತೆ ಹೇಳಿದ್ರೇನು? ಅದ DK ಶಿವಕುಮಾರ್ ಮಾಡತ್ತೆ ಹೇಳಿದ್ರು ಮಾಡ್ತೀರಿ ಇಂಥವು.
ಒಂದು ಹೆಣ್ಮಗಳಲ್ಲ, 2 ಹೆಣ್ಮಗಳ ಹೇಳ್ತಾರೆ ಕತಿ, ನಮ್ಗೆ ಗೊತ್ತಿಲ್ಲ. ಮಧ್ಯಮದ ಬರೋದು ಕೇಳ್ತೀವಿ, ಸಾವಿರಾರು ಜನ ಅಂತೇಳಿ. ಏನು ಡಿ ಕೆ ಶಿವಕುಮಾರ್ ಮಾಡ್ತಾ ಹೇಳ್ತಾರೆ, ಕಾಂಗ್ರೆಸ್ ಮಾಡ್ತಾ ಇರ್ತಾರೆ, ಅಥವಾ ನಾವು ಮಾಡ್ತೀರಿ ಅಂಥವು ಕೆಲಸಕ್ಕೆ ಸುಮ್ಮನೆ ಇಂಥ ಆಪಾದನೆ ಕೊಡೋದು. ಡಿ ಕೆ ಶಿವಕುಮಾರ್ಗೆ ಸಂಬಂಧ ಏನದ? ಮಾಡವ್ರು ನೀವು ಡಿ ಕೆ ಶಿವಕುಮಾರ. ಮುಚ್ಚಾಕ ಸಿ ಬಿ ಐ ತನಿಖೆನ? ಇದನ್ನು ಸಿ ಬಿ ಐ ತನಿಖೆ ಕೊಟ್ಟು ಮುಚ್ಚಾಕ್ತೀವಿ ಅಂತ ಹೇಳಿದ್ರನ? ಬಂದಿರ್ಬೋದು, ಅದನ್ನ ಲೆಕ್ಕಾಚಾರ ಹಾಕಿ ಹೇಳ್ತೀನಿ. ಎಷ್ಟು ಹೆಚ್ಚಾಗಿದೆ? ರೇಟು ಜಾಸ್ತಿ ಆಗಿದೆ ಸರ್ ಬಡ ಜನರಿಗೆ. ಇಲ್ಲ ಮೊದಲಿಂದ ಹೇಗಿದೆ ರೇಟ್, ಏನು ಅಂಥ ಏರುಪೇರಾಗಿಲ್ಲ. ಸಾಕಷ್ಟು ಜನ ರೇಟ್ ಕಡಿಮೆ ಆದರೆ ಕಡಿಮೆ ಕುಡಿಬೋದಲ್ಲ, ಒಳ್ಳೇದಲ್ಲ. ಪೆನ್ ಡ್ರೈವ್ ಬಗ್ಗೆ ಪಾಟೀಲ್ ಹೇಳ್ಯಾರಲ್ಲ, ಇದರಂತ ಎಲ್ಲೋ ಒಂದು ಕರಿ ಗಿನ್ನಿಸ್ ದಾಖಲೆ ಆಗ್ತೈತೇನೋ ಅಂತಕ್ಕಂಥ ಭಾವನೆ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಈ ರೀತಿ ಇರಲಿಲ್ಲ. ಇದನ್ನು ರೆಕಾರ್ಡ್ ಮುರಿಬೇಕಂತಿರ್ತೇನೋ ಅವ್ರ ಪ್ರಜ್ವಲ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.